ತೂಕವನ್ನು ಕಡಿಮೆ ಮಾಡೋದಕ್ಕೆ ಫಾರ್ಮಾ ಇಂಡಸ್ಟ್ರಿಯಿಂದ ಅನೇಕ ತರಹದ ಮಾತ್ರೆಗಳು ಬಂದಿದೆ. ಅದನ್ನು ಪ್ರಿಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಳ್ಳೋರು ತುಂಬಾ ಸಂಖ್ಯೆಯಲ್ಲಿ ಇದ್ದಾರೆ. ಇದು ವಿಪರೀತವಾದ ಆರೋಗ್ಯದ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಸಸ್ಯಾಹಾರಗಳು ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ. ಏನ್ ಹಿಂಗೆ ಹೇಳ್ತಾ ಇದ್ದೀರಾ? ಎಷ್ಟೊಂದು ಜನ ಸಸ್ಯಾಹಾರಿಗಳು ಅತಿ ತೂಕದಲ್ಲಿ ಇಲ್ವಾ? ಅದಕ್ಕೆ ಬೇರೆದೇ ಉತ್ತರ ಇದೆ. ಸಸ್ಯಾಹಾರಗಳನ್ನ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ದೇಹಕ್ಕೆ ಕೊಲೆಸ್ಟ್ರಾಲ್ ಸೇರೋದಿಲ್ಲ. ಸಸ್ಯಾಹಾರದಿಂದ ಮಾತ್ರನೇ ನಮಗೆ ನಾರು ಸಿಗೋದು. ನಮ್ಮ ದೇಹದ ಡಿಜೆನರೇಷನ್ ಅನ್ನ ಮುಂದಕ್ಕೆ ಹಾಕುವಂಥದ್ದು ಅಥವಾ ನಿಲ್ಲಿಸುವಂತಹ ಶಕ್ತಿ ಇರುವಂತಹ ಆಹಾರಾಂಶಗಳು ಸಸ್ಯಾಹಾರದಲ್ಲಿ ಮಾತ್ರನೇ ಇರೋದು. PCRM ಅಂತ ಒಂದು ಸಂಸ್ಥೆ, ಅಂತಂದರೆ ಫಿಸಿಷಿಯನ್ಸ್ ಕಮಿಟಿ ಫಾರ್ ರೆಸ್ಪಾನ್ಸಿಬಲ್ ಮೆಡಿಸಿನ್ಸ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಬೆಂಗಳೂರಿನಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ. ಈ ಸಮೀಕ್ಷೆ ಏನು ಹೇಳಿತು ಅಂತ ಹೇಳಿದರೆ, ಅತಿ ತೂಕ ಇದ್ದಾರಲ್ಲ, ಈ ಅತಿ ತೂಕ ಇರುವವರಲ್ಲಿ ಸುಮಾರು 46% ಅಷ್ಟು ಜನಗಳು ಅತಿ ತೂಕದಿಂದ ಹೊರಗೆ ಬರೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಸಸ್ಯಾಹಾರಕ್ಕೆ ಹೋಗ್ತಾ ಇದ್ದಾರೆ. ಸಸ್ಯಾಹಾರಗಳು ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ. ಇದೇ ಫಿಸಿಷಿಯನ್ಸ್ ಕಮಿಟಿ ಫಾರ್ ರೆಸ್ಪಾನ್ಸಿಬಲ್ ಮೆಡಿಸಿನ್ ಮಾಡಿದ ಈ ಸಂಸ್ಥೆಯಲ್ಲಿ ಇನ್ನೊಂದು ಅಂಶ ಬೆಳಕಿಗೆ ಬಂತು. ಇವರು ಬರೀ 46% ಸಸ್ಯಾಹಾರ ಮಾತ್ರ ತಿಂತೀವಿ ಅಂತ ಹೇಳಿದಲ್ಲ, ನಾವು ಅತಿ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ನಾವು ಮಾತ್ರೆ ಬದಲು ನಾವು ಸಸ್ಯಾಹಾರಕ್ಕೆ ಹೋಗ್ತೀವಿ ಅಂತ. ನೋಡಿ, ತೂಕವನ್ನು ಕಡಿಮೆ ಮಾಡೋದಕ್ಕೆ ಫಾರ್ಮಾ ಇಂಡಸ್ಟ್ರಿಯಿಂದ ಅನೇಕ ತರಹದ ಮಾತ್ರೆಗಳು ಬಂದಿದೆ. ಅದನ್ನು ಪ್ರಿಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಳ್ಳೋರು ತುಂಬ ಸಂಖ್ಯೆಯಲ್ಲಿ ಇದ್ದಾರೆ. ಇದು ವಿಪರೀತವಾದ ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಥೆ ನಡೆಸಿದ ಕ್ವೆಶ್ಚನರಲ್ಲಿ ಉತ್ತರ ಬಂದಿದೆ ಹೇಗೆ, 46% ನಮಗೆ ಮಾತ್ರೆ ಬೇಡವೇ ಬೇಡ, ನಾವು ಬರೀ ಸಸ್ಯಾಹಾರದಿಂದ ಮಾತ್ರ ತೂಕವನ್ನು ಕಡಿಮೆ ಮಾಡ್ಕೊಳ್ತೀವಿ ಅಂತ. ಏನು ಹಿಂಗೆ ಹೇಳ್ತಾ ಇದ್ದೀರಾ? ಎಷ್ಟೊಂದು ಜನ ಸಸ್ಯಾಹಾರಿಗಳು ಅತಿ ತೂಕದಲ್ಲಿ ಇಲ್ವಾ? ಅದಕ್ಕೆ ಬೇರೆದೇ ಉತ್ತರ ಇದೆ. ಸಸ್ಯಾಹಾರಿಗಳಲ್ಲೂ ಅತಿ ತೂಕ, ಬೊಜ್ಜು ಎರಡೂ ಇದೆ. ಯಾಕೆ ಅಂತ ಹೇಳಿದ್ರೆ, ಅವರು ಅತಿಯಾದ ಪ್ರಮಾಣದಲ್ಲಿ ಕ್ಯಾಲೋರಿಯನ್ನು ತಿಂತಾ ಇದ್ದಾರೆ. ಅದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಅಂಶವನ್ನು ನಾವು ನೋಡಕ್ಕೆ ಹೋದರೆ, ಸಸ್ಯಾಹಾರ ಹೇಗೆ ತೂಕವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರೆ, ಸಸ್ಯಾಹಾರದಲ್ಲಿ ತಿನ್ನುವಂತಹ ಎಣ್ಣೆ ಮತ್ತು ಈ ತುಪ್ಪ ಈ ಎರಡನ್ನ ಬಿಟ್ಟುಬಿಟ್ರೆ ಉಳಿದದ್ದು ಯಾವುದ್ರೊಳಗೂ ಕ್ಯಾಲೋರಿ ಡೆನ್ಸ್ ಆಗಿರಲ್ಲ. ಕ್ಯಾಲೋರಿಯ ಸಾಂದ್ರತೆ ಕಡಿಮೆ ಇರುತ್ತೆ. ನಾವು ದಿನನಿತ್ಯ ನಾವು ಸಸ್ಯಾಹಾರಿಗಳ ತಿನ್ನೋ ಊಟದಲ್ಲಿ ಕ್ಯಾಲೋರಿಗಳ ಡೆನ್ಸ್ ಇರೋದೇ ಇಲ್ಲ. ಹಾಗಾಗಿ ಇದು ನಮಗೆ ಒಳ್ಳೆಯದು. ಎರಡನೇದು, ಸಸ್ಯಾಹಾರಗಳನ್ನು ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ದೇಹಕ್ಕೆ ಕೊಲೆಸ್ಟ್ರಾಲ್ ಸೇರೋದಿಲ್ಲ. ಸೊ ಇದು ನಮಗೆ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂತಹ ಗುಣ. ಮೂರನೇದು, ಸಸ್ಯಾಹಾರದಿಂದ ಮಾತ್ರನೇ ನಮಗೆ ನಾರು ಸಿಕ್ಕೋದು. ಮಾಂಸಾಹಾರದಿಂದಾಗಲಿ, ಮೊಟ್ಟೆಯಿಂದಾಗಲಿ, ಹಾಲಿಂದಾಗಲಿ ನಮಗೆ ನಾರು ಸಿಕ್ಕೋದೇ ಇಲ್ಲ. ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಅದರಲ್ಲೂ ಈ ಮಧ್ಯ ವಯಸ್ಕಿನವ್ರಿಗೆ ನಾನು ಹೆಚ್ಚಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಮಧ್ಯ ವಯಸ್ಸಿನವ್ರಿಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾರು ತುಂಬ ಪ್ರಮುಖವಾಗಿರುವಂತಹ ಅಂಶ. ಇನ್ನೊಂದು ಅಂಶ ಬರುತ್ತೆ, ಈ ಸಸ್ಯಾಹಾರಗಳಲ್ಲಿ ಬಲ್ಕ್ ಇರುತ್ತೆ. ನೀವು ನೋಡಿ, ಸಸ್ಯಾಹಾರಿಗಳು ಒಂದಿಷ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಇಷ್ಟು ಹುಳಿ ಹಾಕ್ಕೊಂಡು ಅಥವಾ ಇಷ್ಟು ಸಾರು ಹಾಕ್ಕೊಂಡು ತಿಂತಾರೆ. ಈ ಬಲ್ಕ್ ಜಾಸ್ತಿ ಅಂದರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹೊಟ್ಟೆ ಅಂತ ಅನ್ನೋದು ಒಂದು ಪುಟಾಣಿ ಚೀಲ ರೀ. ಈ ಚೀಲದಲ್ಲಿ ನೀವು ಇಷ್ಟೊಂದು ಪ್ರಮಾಣದ ಆಹಾರವನ್ನು ಹಾಕಿದಾಗ ಅದು ಸಂತೃಪ್ತಿಯನ್ನು ಬೇಗ ಕೊಡುತ್ತೆ. ಈ ಚೀಲ ಅಂತ ಅನ್ನೋದು ತುಂಬಿದ ತಕ್ಷಣ ಅದು ಮೆದುಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ನೋಡು, ತುಂಬ ಹೋಗಿದೆ, ಸಾಕು, ತೃಪ್ತಿ ಆಗಿದೆ ನಿನಗೆ, ಇನ್ನು ಊಟ ಮಾಡೋದನ್ನು ನಿಲ್ಲಿಸು ಅಂತ ಒಂದು ಸಂದೇಶವನ್ನು ಕೊಡುತ್ತೆ. ಹಾಗಾಗಿ ಸಸ್ಯಾಹಾರಿಗಳು ಹೊಟ್ಟೆ ಭರ್ತಿ ಊಟ ಮಾಡಿದರೂ ಕೂಡ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಳಗಡೆ ಇರುವಂಥ ಆಹಾರಾಂಶ ಪ್ರಮುಖವಾಗಿ ಅದರೊಳಗೆ ಈ ಕ್ಯಾಲೋರಿ ಡೆನ್ಸ್ ಅಂತ ಹೇಳ್ತೀವಲ್ಲ, ಸಾಂದ್ರತೆ ಕಡಿಮೆ ಇರುತ್ತೆ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದರೂ ಕೂಡ ಸಂತೃಪ್ತಿ ಸಿಗತ್ತೆ, ಅದರಿಂದ ಕ್ಯಾಲೋರಿಗಳು ಸಿಗಲ್ಲ. ನೋಡಿ, ಎಷ್ಟೊಂದು ಒಳ್ಳೆಯ ಅಂಶಗಳು ಈ ಸಸ್ಯಾಹಾರದಿಂದ ನಮಗೆ ಸಿಗುತ್ತೆ. ಇದರ ಜೊತೆಗೆ ಸಸ್ಯಾಹಾರವನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಒಂದು ಗಮನ ಇಟ್ಟು ಕೇಳಿ, ಸಸ್ಯಾಹಾರಗಳಲ್ಲಿ ಮಾತ್ರ ನಮ್ಮ ದೇಹದ ಡಿಜೆನರೇಷನನ್ನು ಮುಂದಕ್ಕೆ ಹಾಕುವಂಥದ್ದು ಅಥವಾ ನಿಲ್ಲಿಸುವಂತಹ ಶಕ್ತಿ ಇರುವಂತಹ ಆಹಾರಾಂಶಗಳು ಸಸ್ಯಾಹಾರದಲ್ಲಿ ಮಾತ್ರನೇ ಇರೋದು.
ಇದು ನಮ್ಮ ದೇಹದ ಒಳಗಡೆ ಬರುವಂತಹ ಅನೇಕ ಕಾಯಿಲೆಗಳನ್ನ, ಪ್ರಮುಖವಾಗಿ ವಯಸ್ಸಿಗೆ ಬರುವಂತಹ ಕಾಯಿಲೆಗಳಂದರೆ ಡಿಜನರೇಷನ್, ಇಂಥ ಕಾಯಿಲೆಗಳನ್ನು ಸಸ್ಯಾಹಾರಗಳು ತಡೆಯುತ್ತೆ. ಇಷ್ಟೆಲ್ಲ ಅಂಶಗಳನ್ನ 46% ಜನಗಳು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇಂಥವರ ಸಂಖ್ಯೆ ಬರೀ 46 ಅಲ್ಲ, ಇನ್ನು ಹೆಚ್ಚು ಹೆಚ್ಚು ಆಗಲಿ. ಹೆಚ್ಚು ನೀವು ಸಸ್ಯಾಹಾರ ತಿಂದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ, ಆಹಾರದ ಮೇಲೆ ಮಾಡುವ ಖರ್ಚು ಕಡಿಮೆ ಆಗುತ್ತೆ, ಹಾಗೆ ಪ್ರಕೃತಿಗೆ ಹೆಚ್ಚು ಪೂರಕವಾಗಿರುವಂಥ ಆಹಾರ, ಹೆಚ್ಚು ಸಸ್ಟೈನಬಲ್ ಆಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸಸ್ಯಾಹಾರ. ಹಾಗಾಗಿ ಸಸ್ಯಾಹಾರವನ್ನು ಹೆಚ್ಚು ಹೆಚ್ಚು ಜನ ಆಯ್ಕೆ ಮಾಡ್ಕೋತಾ ಇದ್ದಾರೆ ಅತಿ ತೂಕದಿಂದ ಹೊರಗೆ ಬರೋದಕ್ಕೆ. ನಮಸ್ಕಾರ.